ನಾಮಾಮೃತ ವಚನದಲ್ಲಿ ನಾಮಾಮೃತ ತುಂಬೆ ದಯದಲ್ಲಿ ನಿಮ್ಮ ಮೂರ್ತಿ ತುಂಬೆ ದಯದಲ್ಲಿ ನಿಮ್ಮ ಮೂರ್ತಿ ತುಂಬೆ ವಚನದಲ್ಲಿ ನಾಮಾಮೃತ ತುಂಬೆ ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬೆ ಮನದಲ್ಲಿ ನೆನಹು ತುಂಬೆ ಚರಣ ಕಮಲದೊಳ ಹಾನು ತುಂಬೆ ವಚನದಲ್ಲಿ ನಾಮಾಮೃತ ತುಂಬೆ ವಚನದಲ್ಲಿ ನಾಮಾಮೃತ ತುಂಬೆ ವಚನ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಚರಣ ಕಮಲದೊಳ ಹಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ 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 ನಾಮಾಮೃತ ತುಂಬಿ ಸಾಂಬಜಯ ನಮಃ ಪಾರ್ವತೀಪದೇ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ಎಲ್ಲ ಸಂತರನ್ನ ಮಹಂತನ ದಾರ್ಶನಿಕರನ್ನ ಸ್ಮರಿಸುತ್ತ ಈ ಊರಿನ ಕೈನಾಥೇಶ್ವರನ ಮಾತೇಶ್ವರನ ಸ್ಮರಿಸುತ್ತ ಆಗಮಿಸಿದ ಅನೇಕ ಊರುಗಳಿಂದ ಆಗಮಿಸಿದ ಯಾವತ್ತು ಮಹಾಜನಗಳ ಮಾತೆಯರು ಈಗಾಗಲೇ ಅದಕ್ಕೆ ಮುಖ್ಯವಂತ ಘಟ್ಟ ಮದುವೆ ಬಹಳ ಮುಖ್ಯವಂತ ಮದುವೆ ಆಗ್ತದೆ ಮುಖ್ಯಮಂತ್ರಿ ದೀಪ ಇವತ್ತಿನ ಮದುವೆ ಆಯ್ತಲ್ಲ ಗಂಡಗ ಮುಗದನ ಹಾಕಿದಾಗ ಮತ್ತೊಂದು ಕೈ ನೋಡ್ಬೇಡ ಬಾಯ್ ನೋಡ್ಬೇಡ ಸೀದಾ ಹೋಗು ಈಗ ಕುದುರೆ ಟ್ಯಾಂಗ ಕಟ್ಟಿದ ಕುದುರಿನ ಕಣ್ಣು ಕಟ್ಟಿದ ಯಾಕೆ ಕುದುರೆ ಮತ್ತೆ ಭಾಳ ಚಂತದ ಕುದುರೆ ಮತ್ತೆ ಭಾಳ ಚಂತದ ಆ ಕಡೆ ಈ ಕಡೆ ನೋಡ್ಕೊಂಡು ಕುದುರೆ ಈಗ ನೋಡ್ಕೊಂಡು ಹೋಗ್ತದ ಹಾಗೆ ನೋಡ್ಬೇಡ ಪುಣ್ಯಾತ್ಮ ಅಂತಕೊಂಡು ಹೇಳಿ ಗೊಂಡನಿದೆ ಕುದುರೆ ಕಚ್ಚುತ್ತದ ಸೀದಾ ದಾರಿ ನೋಡಿ ಮತ್ತೊಂದು ನೋಡ್ಬೇಡ ನೀ ಅಂತ ಹೇಳಿ ಅದಕ್ಕೆ ಅದು ಗೊಂಡೆ ಇರ್ತದ ಅವ ಮತ್ತೇನಿಲ್ಲ ಅದಕ್ಕೆ ತಾಳಿ ಕಟ್ಟುವುದು ಮಾತ್ರ ಹೇಳ್ತಾರೆ ಏನಾದ್ರು ಏನು ತಾಳಿ ಕಟ್ಟಿದೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ನಮ್ಮ ಜೀವನದ ಸದುದ್ದೇಶಕ್ಕಾಗಿ ಒಳ್ಳೆದಕ್ಕಾಗಿ ಇನ್ನು ಮಾಂಗಲ್ಯ ಕಟ್ಟಿದ್ವಿ ಮಮ ಜೀವನ ಶರದಕ್ಷತಮ್ಮ 100 ವರ್ಷ ಪರ್ಯಂತರವಾಗಿ ನಾವು ಚೆನ್ನಾಗಿರೋಣ ನಮ್ಮ ಜೀವನಕ್ಕೆ ಬರದೇ ಇರುತ್ತೆ ಕೊಟ್ಟೇಳಿ ತಾಳಿ ಕಟ್ಟಿದ್ವಿ ಅದಕ್ಕೆ ಮನೆಯವರೆಗೂ ಗಂಡ ಹೆಂಡತಿ ಒಂದೇ ಇರಬೇಕು ಭಕ್ತಿವಂತ ಇರ್ಬೇಕು ಎಲ್ಲ ಒಂದೇ ಇರಬೇಕು ನಿಮ್ಮ ಗಂಡ ಹೆಂಡತಿ ಮನಸ್ಸು ಬೇರೆ ಹೆಂಡತಿ ಮನಸ್ಸು ಬೇರೆ ಆದ್ರೆ ನಿಮ್ಮ ಜೀವನದ ಎಷ್ಟು ಸುಖ ಸಿಗುವುದೇ ಇಲ್ಲ ಅದಕ್ಕೆ ಗಂಡ ಶಿವಲಿಂಗ ದೇವರ ಭಕ್ತ ಗಂಡಕ್ಕೆ ಮಸಡಿ ಮಾರಿಯ ಭಕ್ತ ಗಂಡ ಕೊಂಬುದು ಪ್ರಾದೋದಕ ಪ್ರಸಾದ ಹೆಂಡತಿ ಶಿರಮಾಂಸ ಬೆತ್ತ ನಮ್ಮ ಪೂರ್ಣ ಸಮಯ ಹೇಳಿದಾಗ ಇಬ್ಬರು ಮನಸ್ಸು ಓದಿದ್ದಾಗ ಮುಟ್ಟಿ ಚಿನ್ನಾಗತ್ತೆ ಏನು ಮುಟ್ಟಿ ಚಿನ್ನಾಗತ್ತೆ ನಿನ್ನ ಮನಸ್ಸು ಬೇರೆ ಆಕೆ ಮನಸ್ಸು ಬೇರೆ ಅಂದ್ರೆ ಯಾವ ಕಾಲಕ್ಕೂ ಒಳ್ಳೆಯದಾಗುದಿಲ್ಲ ಅದಕ್ಕೆ ಇವತ್ತು ದಿವಸ ಜೀವನ ಮುಚ್ಚುವಂತ ಗಟ್ಟ ಇವತ್ತಿನ ದಿವಸ ಇವೆಲ್ಲ ಗಟ್ಟಿಯನ್ನು ಮದುವೆ ಮಾಡ್ಕೊಂಡ್ರಿ ಜೀವನ ಪರ್ಯಂತರವಾಗಿ ಇಬ್ಬರು ಮನಸ್ಸು ಒಂದಾರು ಇಬ್ರು ಒಂದಾರು ಏನು ವಿಚಾರ ಮಾಡಬೇಕು ಮನೆ ತಂದೆ ತಾಯಿಗಳನ್ನ ಅತ್ತಿ ಮಾವನ್ನ ಭಾಳ ಭಕ್ತಿಯಿಂದ ಪ್ರೀತಿ ಸಾಕ್ಬೇಕು ಮಾಡ್ಬೇಕು ಇವತ್ತು ಕಾಲ ನೋಡಿದ್ಮೇಲೆ ಅದಕ್ಕೆ ತಂದೆ ತಾಯಿನ ಅತ್ತಿ ಮಾವನ ಯಾರು ಅಲಕ್ಷ್ಯ ಮಾಡ್ತೀರಿ ನಿಮ್ಮ ಜೀವನದ ಸುಖ ಸಿಗುವುದೇ ಇಲ್ಲ ಅದಕ್ಕಂತ ದೃಷ್ಟಿಯಿಂದ ಒಳ್ಳೆ ಬುದ್ಧಿ ಒಳ್ಳೆ ಹಿಂಗೆಲ್ಲ ಬರ್ಬೇಕು ಅಕ್ಕ ಮಹಾದೇವಿ ಕೌಶಿಕ ಲಗ್ನ ದಾರಿ ಬಿಟ್ಟವ ರಾಜ ಜಗಂಬರಿ ಎಂಬುದು ಅಕ್ಕ ಮಹಾದೇವಿ ಬಂದು ಅಕ್ಕ ಮಹಾದೇವಿ ಮಹಾತಾಯಿ ಅಲ್ಲಿಂದ ಸೀದ ಕಲ್ಯಾಣಕ್ಕೆ ಬಂದು ಅಕ್ಕ ಮಹಾದೇವಿ ಇದು ಬರುದ್ರಾಗನ ಶರಣ ಸಮುದಾಯ ಸಾವಿರಾರು ಮಂದಿ ಶರಣರು ಅಕ್ಕ ಮಹಾದೇವಿ ಬರಮಾಡಿ ಕುಂತಿದ್ರಲ್ಲ ಜನಗಳು ಅವಾಗ ಬಂದ ಬರಮಾಡಿ ಅಕ್ಕ ಮಹಾದೇವಿ ಬರಮಾಡಿಕೊಳ್ಳಿಕ್ಕೆ ಬಂದ ನೋಡಿಕೊಳ್ಳ ಚಿತ್ತ ಬಂದ ಅಂತ ಮಹಾರೂಪದ ಅಕ್ಕ ಮಹಾದೇವಿ ಬಂದ ಕೂಡಲೇ ಸೀದಾ ಅಲ್ಲಿ ಬಂದ್ರೆ ನಮಸ್ಕಾರ ಮಾಡಿ ಅಲ್ಲಿಂದ ಬಿಟ್ಟು ಎಲ್ಲ ಮಾಡಿ 100 120 ವರ್ಷಕ್ಕೆ ಮಹಾತ್ಮ ಮಧು ಬರೇ ಮಹಾದೇವಿ ಕಲ್ಯಾಣಕ್ಕೆ ಬಂದ ಮ್ಯಾಗ
ಆಗ್ತಾದ್ಲಕ್ಕೆ ಬಸವಣ್ಣ ಭಕ್ತಿ ಸಾಧಿಸಿದ ಚಂದ್ರಬಸವ ಜ್ಞಾನ ಓದಕ್ಕೆ ಭಕ್ತಿ ತ್ರಿವೇಣಿ ಸಂಗಮ ಅರ್ಥ ಮಾಡಿದೀವಿ. ಅದಕ್ಕೆ ನಮ್ಮ ಜೀವನದೊಳಗ ಒಳ್ಳೇದಕ್ಕ ಬದಲಬೇಕು, ಕೆಟ್ಟದ ಕಣ್ಣು ಹಾಕ್ಬಾರ್ದು. ಯಾವತ್ತು ಒಳ್ಳೇದಕ್ಕೆ ಮನಸ್ಸು ಮಾಡ್ತೀವಿ ನಾವು ಎಲ್ಲ ಅನ್ಕೊಂಡಿದ್ದ ಮಾತ್ರ ನಿಮ್ಮ ಜೀವನದ ಸುಖ ಸತ್ಯ ನಿಂತದೆ. ಜೇನು ದಾಚಿ ಬಂತಿದ್ದ ಇಬ್ಬರು ಗಂಡ ಹೆಂಡತಿ ಬಹಳ ಭಕ್ತಿವಂತರು. ಅವ್ರು ಸ್ವಲ್ಪ ವಿಚಾರ ಮಾಡಿದ್ರು, ಗಂಡ ಹೆಂಡತಿ ಕೂತ್ಕೊಂಡ್ರು. ಏನ್ ಮಾಡಿದ್ರು, ಅವ್ ಉದ್ಯೋಗ ನೇಗೆ ಉದ್ಯೋಗ ನೈತ ದಿವಸ ವಿಚಾರ ಮಾಡಿದ್ರು. ಒಂದು ದೊಡ್ಡ ಕಿಮ್ಮತ್ತು ರೇಷೆ ಮನೆ ನೇದು, ದೊಡ್ಡ ಕಿಮ್ಮತ್ತು ನೇದು ದೊಡ್ಡ ಆಶ್ರಮ ಮಾಡಬೇಕಂತ ಪ್ರಯತ್ನ ಮಾಡಿದ್ರು. ನೇದ್ರು ಒಂದು ರೇಷಿ ಮಳಿನ 1 ವರ್ಷ ತಕ್ಕ ನೇದ್ರು. ಹೆಂಗಿರ್ಬೇಕು, 1 ವರ್ಷ ತಕ್ಕ ರೇಷಿ ಮಳಿನ ಗಂಡ ಹೆಂಡತಿ ನೇದ್ರು. ನೇದೆಲ್ಲ ಮುಗಿತು. ಅದ್ರ ರೇಷಿ ಮಳಿ ಒಳಗ ಕೈಲಾಸ ಚಿತ್ರ ಕೆತ್ತಿಬಿಟ್ಟು, ಕೈಲಾಸ ಚಿತ್ರ ಶಿವ ಪಾರ್ವತಿ ನಂದಿ ಭೃಂಗಿ ಹೆಣ್ಮುಖ ಎಲ್ಲಾ ಚಿತ್ರ ಕೆತ್ತಿಬಿಟ್ರು. ಆ ರೇಷಿ ಮಳಿ ಒಳಗೆ ಎಲ್ಲ ತಯಾರ ಮುಗಿತು. 1 ವರ್ಷ ತಕ್ಕ ಒಂದು ಬಡಿದಿದೆ. ಇಷ್ಟೆಲ್ಲ ಆದ್ಮೇಲೆ ಬಜಾರ್ ತಗೊಂಡ ಸಂತೆ ಮಾಡಕ್ ತಗೊಂಡು ಹೋದ ರೇಷಿ ಮಳಿನ ತಗೊಂಡು ಮಧ್ಯಾಹ್ನ ತಗೊಂಡು ಹೋದ. 4 ಆಯ್ತು, 5 ಆಯ್ತು, 6 ಆಯ್ತು. ದೊಡ್ಡ ಶ್ರೀಮಂತರು ಆ ರೇಷಿ ಮಳಿ ನೋಡಿ ಅಬ್ಬ ನನ್ ಶಕ್ತಿ ಅದಪ್ಪ ಏನಂತ ಗಂಧ ಶ್ರೀಮಂತ ನನ್ ಶಕ್ತಿ ಅಂತ ಬಿಟ್ಟು ಎಲ್ಲ ಬಿಟ್ಟು ಹೋದ್ರು. 100 ನೋಡಿ ಹೋದ್ರ ರೇಷಿ ಮಳಿನ ಎಲ್ಲ 3 ರೂಪಾಯಿ ಮಧ್ಯಾಹ್ನ 3ಕ್ಕೆ 4 ಆಯ್ತು, 5 ಆಯ್ತು, 6 ಆಯ್ತು, 7, 9, 10 ರಾತ್ರಿ 11 2 ತೋಳಿಂದ ಮಳಿನ. ಅದಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಶಿವನೇ ಬಂದ, ಜಂಗಮನಾಗಿ ಬಂದ. ಏನಪ್ಪ ಮಾರ್ರೆ ನನ್ ಬಹಳ ವಯಸ್ಸಾಗಿದೆ, ಅದಕ್ಕೆ ನನ್ ಬಹಳ ತಂಡಾಗಿತ್ತ, ಏನಾದ್ರು ಗೊತ್ತಿದ್ದು ಕೂರಪ್ಪ ಅಂತ ಕೇಳಿದ ಶಿವಪ್ಪ. ಅವನ ತೆಗೆದು ಬಂದ. ಅವನ ರೇಷಿ ಮತ್ತೊಂದಿದ್ದೇನೆ ಇದ್ದಿದ್ದ. ಅವಾಗ ವಿಚಾರ ಮಾಡಿದ, ಏನಿದ್ದೇನ ಕಿಮ್ಮತ್ತು ರೇಷಿ ಮೈದ ದೊಡ್ಡ ಶ್ರೀಮಂತರು ನನ್ ಕಿಮ್ಮತ್ತಲ್ಲ ಬಿಟ್ಟು ಹೋಗಿದ್ರು ಅಂತ ರೇಷಿ ಮೈದ ಅವ್ರು ಕೇಳಿದಾಗ ಮತ್ತೆ ಬೇರೆ ಹೊತ್ತು ಕೇಳಿದ ತಗೊಂಡ್ ಕೊಟ್ಬಿಟ್ಟಾಗಿದ್ದಾಗ ಅವ್ರು ಪುಣ್ಯಕ್ಕೆ ಬಂದಾಗ ಶಿವಪ್ಪ ಪರೀಕ್ಷೆ ಮಾಡ್ಬೇಕಲ್ಲ. ಅವಾಗ ಕಿಮ್ಮತ್ತು ರೇಷಿ ಮೈದ ಚರ ಹೊಂದ್ಬಿಟ್ಟ ಕಟ್ಕೊಂಡ್ಬಿಟ್ಟ. ಅಕಸ್ಮಾತ್ ಇವತ್ತು ನಮ್ಮ ಯಾಕೆ ಮಾತಾಡ್ತಾರೆ ಮಾರಿ ನಾ ಬಿಟ್ಬಿಡ್ತೀನಿ. ಈಗ 2 ನಿಮಿಷ ಇವತ್ತು ನಮ್ಮ ಕೈ ಹೆಣ್ಮಕ್ಳು ಆಗಿದ್ರ ಇದು ಬಾಯ ಮಣ್ಣಾಕ ಮನೆ ಮುರಿದಿ ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಮನೆ ಮಾಡಿ ಬರ್ಬಿಡ್ತಿದ್ರೆ ಇಲ್ಲ. ಆದ್ರೆ 2 ಲಕ್ಷ ಅವ್ನು ಹೇಳ್ತಿ ದುಡ್ಡಲ್ಲಿ ಎಂಥ ಜ್ಞಾನಿ ಎಂಥ ಭಕ್ತರು ದುಡ್ಡ ಅವ್ನು ಹೇಳ್ತಿ ಮನೆ ಬಂದೆ ಇವ್ರು ಜಂಗಮರಂತ ಮತ್ತೆ ಯಾರು ತಗೊಳ್ಳಿ ಮನೆ ಯಾರು ತಗೊಳ್ಳಿಲ್ಲ. ಅದಕ್ಕೆ ಜಂಗಮಂತಕ್ಕೆ ಹೊತ್ಕೊಂಡು ಕೊಟ್ಬಿಟ್ಟ. ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ಗಂಡ ಹೆಂಡತಿ ಮನಸ್ಸಂದು ಹೇಗಿರ್ಬೇಕು, ಗಂಡ ಹೆಂಡತಿ ಮನಸ್ಸಂದು ಹೇಗಿರ್ಬೇಕು. ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ಭಾಳ ಚಲೋ ಮಾಡಿದ್ರೆ ಅವಾಗ ಜಂಗಮ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲ ಮಾಡಿಸಿ ಮಾಡಿ ಭಕ್ತಿ ಮೆಚ್ಚ ಶಿವಪ್ಪ ಜಂಗಮನಾಗಿ ಬಂದನ. ಭಕ್ತಿ ಮೆಚ್ಚಿದ ಸ್ನಾನ ಪೂಜೆ ಮಾಡಿ ಬಂದ್ಕೊಂಡ ಬೇರೆ ಕಲಿದ್ರಗದ ದೊಡ್ಡ ಅರಮನೆ ಮಾಡಿರ್ತದ. ಅವ್ನ ದೊಡ್ಡ ಅರಮನೆ ಮಾಡಿ ದೊಡ್ಡ ದಾಸ ಮಾಡಿದ್ದಲ್ಲ. ಇದಕ್ಕೊಂದು 1000 ಚಿನ್ನಟ್ಟು, ಬ್ಯಾಡಿನಿಟ್ಟು, ಅಕ್ಕಿನಿಟ್ಟು, ಅದನ್ನಿಟ್ಟು ಸಾವಿರಾರು ಚಿನ್ನಟ್ಟು ಬಿಟ್ಟಿದ್ದ. ಅದಕ್ಕೆ ನಂಬರುದೇ ತರು ಬರಿದೆ ಕರೆವರು ನಂಬದರಿಯರಿ ಲೋಕದ ಮನುಜರು ನಂಬಿನಚ್ಚಿ ಕರೆದೊಡೆ ಓ ಜಂದನೆ ಶಿವನು ನಂಬರುದೇ ತರು ಬರಿದೆ ಕರೆವರು ನಂಬದೆ ಜತ್ತದೆ ಬರಿದೆ ಕರೆವರ ಕೊಂಬೆ ಮೆಟ್ಟಿ ಕೂಗಂತ ಕೂಡದ ಸಂಗಮ ದೇವ ನಂಬರುದೆತ್ತರು ಬರಿದೆ ಕರೆವು. ನನ್ನ ಶಿವಪ್ಪಲ್ಲೇ ಬರ್ತಾನ. ಇಬ್ರು ನಂಬಿದ್ರು, ಎಲ್ಲ ವಿಶ್ವಾಸ ಇಟ್ಟರು. ಇಡೀ ಮಹಾಸಭ ದೊಡ್ಡ ಸಂಪತ್ತು ಕೊಟ್ಬಿಟ್ಟ. ಮನ್ಯಾಗ ಎಲ್ಲ ಸಾವಿರಾರು ಬೇಕಾದ ಮಾಡಿರೋದು. ಅದಕ್ಕೆ ಜೀವನದೊಳಗ ನಂಬಬೇಕು, ವಿಶ್ವಾಸ ಇರ್ಬೇಕು. ಗಂಟು ಜನ ಟೈಮ್ ಭಾಳ ಇದೆ. ಯಾಕಂದ್ರೆ ಬೀಗರಿಗೆ ಹೊತ್ತು ತಿಂತಿ, ಊರು ಹೋಗ್ತಿಂತಿ, ಹಚ್ಚಿಕಾಯಿ ತಿಂತಿ, ಎಲ್ಲರೂ ಆಯುರ್ವೇದ ತಿಂತಿ 20 ಸೆಂಟಿಗ. ಅದಕ್ಕೆ ಸಮಯ ಬಹಳ ಇದೆ. ಊಟ ಸಿಕ್ಕಿ ಅವ್ರ ಪಾಪ ಎಷ್ಟು ಕೇಳಿದಲ್ಲ ಮೊದಲ ಮಾತಿಗೆ ಅದಕ್ಕೆ ದೃಷ್ಟಿಯಿಂದ ನಾವು ತಾಸು ಮಾತಾಡ್ಬೇಕಂತ ಮಾಡಿದ್ದೀವಿ. ಬೇಡ ಬೇಡ ನೀವೆಲ್ಲ ಒಳ್ಳೆದು ಬಂದ್ವಾ ಜೀವನ ಇಲ್ಲಿ ಟೈಮ್ ಮಾಡಿ ಹೋಗಿಲ್ಲ ಹೋಗಿಲ್ಲ. ಜೀವನ ಏನು ಬುದ್ಧಿ ಚಿಂದಾಗುತ್ತೆ ನಿಮ್ಗೆ. ಗಂಡನ ಮಾತು ಹೇಳ್ತಿ ಮಾತು ಗಂಡು ಕೇಳಬೇಕು. ಇಂದವ್ರ ಎಲ್ಲ ಬಿಟ್ಟು ನೀವು ಮುಟ್ಟಿದ ಮಾಪಲ್ ಸಾಕು ಆದ್ರೆ ನೀವು ಮುಟ್ಟಿದ ಚಿಂದಾಗುತ್ತೆ. ಮತ್ತೆ ನಿನ್ನ ಮನಸ್ಸು ಗಂಡ ಶಿವನಿಗೆ ಅಕ್ಕಿ ಬರ್ತೀರ ನಿನ್ ಬರ್ತೀರ ಅಂದ್ರೆ ಎಂದು ಯಾವ್ದು ಉದ್ಧಾರ ಆಗುದಿಲ್ಲ. ಅದಕ್ಕೆ ಅದರ ದೃಷ್ಟಿಯಿಂದ ಹೊಡೆದಾಗ ನಮ್ಮ ಸಮಾಜ ಎಲ್ಲ ಸಮಾಜ ಬಂಧುಗಳು ಹೊಡೆದಾಗ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾರೆ, ಪುರಾಣ ಸ್ಥಳ ಸಾಮೂಹಿಕ ಮದುವೆ ಮಾಡ್ತಾರೆ. ಇಂಥ ಕಾಲದಲ್ಲಿ ಇದು ಮದುವೆ ಮಾಡ್ಕೊಂಡ್ರೆ ಪುಣ್ಯಬೇಕು. ಪಾಪ ಇದು ಮದುವೆ ಮಾಡ್ಕೊಂಡ್ರೆ ಪುಣ್ಯವಂತರು. ಮನೆ ಮಾಡ್ಕೊಂಡ್ರೆ ಚಂದ ಇಷ್ಟ ನಮ್ಮ ಸನ್ನಿಧಿ ಸಾವಿರಾರು ಮಂದಿ ಸನ್ನಿಧಿ ಏನು ಮದುವೆ ಹಾಕಿಲ್ಲ. ನೀವು ಭಾಳ ಪುಣ್ಯಾತ್ಮ. ನಿಮ್ಮ ಜೀವನದಾಗ ಸುಳ್ಳು ಜಾತಿ ಸಿಕ್ಕದೆ ಕೊಂಡಾಗ ಎಲ್ಲರೂ ಹಿರಿಯೋದು ಎಲ್ಲರೂ ಮಕ್ಕಳು ಒಂದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ದೃಷ್ಟಿಯಿಂದ ಕೊಂಡಾ ಗ್ರಾಮ ಭಕ್ತಿ ಗ್ರಾಮ ಎಲ್ಲರೂ ಒಂದಾಗಿ ಒಗ್ಗಟ್ಟು ಕೆಲಸ ಮಾಡ್ತಾರೆ. ಇದೇ ಪ್ರಕಾರವಾಗಿ ಕೊಂಡಾಳಿಗೆ ಇನ್ನು ಅನಂತ ಕಾರ್ಯಕ್ರಮ ಇನ್ನು ಯಾಕಂದ್ರೆ 25ನೇ ವರ್ಷ
25 ವರ್ಷ. ಯಾಕಂದ್ರೆ ನಮ್ಮ ತತ್ವ ಮೇಲೆ 25 ತತ್ವಗಳು. ಆ ತತ್ವ ಪ್ರಕಾರ ವಿಶೇಷವಾದ ಕಾರ್ಯಕ್ರಮ ಮಾಡಿದ್ರೆ ಅದು ಕೊಂಡಾಗ ಭಾಳ ಬರ್ತಿದ್ದಾರೆ, ಒಕ್ಕಟ್ಟು ಒಂದು ಕೆಲಸ ಮಾಡ್ತಿದ್ದಾರೆ. ನೀವೆಲ್ಲ ಒಂದೊಂದು ಜಾತ್ರೆ ಸಮಾನ ಶಾಂತಿಯಿಂದ ಪ್ರಸಾದ ತಗೊಳ್ಳಿ ಮಾಡ್ರಿ. ಆಮೇಲೆ ಅಕ್ಕ ಮಹಾದೇವಿ ಕಲ್ಯಾಣ ಬಿಟ್ಟು ಹೋಗ್ಬಿಟ್ಟು ಹೇಳ್ತಾರ, ಅಲ್ಲಿ ಬಂದು ಎಲ್ಲ ಜ್ಞಾನ ಪಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಹೇಳ್ತಾ ಇದ್ದೆ. ಅದೇನು ಹೇಳಿದ್ರು ಕಲ್ಯಾಣ ಶರಣಸತಿಯಿಂದ ಪತಿ ನಮ್ಗೆ ಲಿಂಗೈನ ಗಂಡ ನಾವೇ ಹೇಳ್ತಾ ಅಂತ ಹೇಳಿ ನಮ್ಮ ಬರೀ ಒಂದು ದಿವಸ ಎಲ್ಲ ಆಗಿದ್ದ ಜ್ಞಾನೋದಯ ಆಗಿದ್ದ ಏನಪ್ಪ ಅಣ್ಣಯ್ಯ ಅಪ್ಪಯ್ಯ ನೀವೆಲ್ಲ ಗಂಡನ ಮಂದಿ ಕೇಳ್ತಾರೆ ಅಂತ ಹೇಳಿದಾಗ ಅಲ್ಲಮ್ಮ ಈ ರೀತಿ ಲಿಂಗೈನ ಗಂಡ ನಾವೇ ಹೇಳ್ತೀವಿ. ಅದೇ ಒಂದು ಗಂಡನ ಮಂದಿ ಕೇಳಿ ಎಲ್ಲರೂ ಇಲ್ಲ ನನ್ನ ಗಂಡ ಶ್ರೀ ತನ್ನ ಮಂದಿ ಆಗ್ತದೆ ನೀವು ಕಳ್ಸಬೇಕು ಎಲ್ಲರೂ ತೊಂದರೆ ಹಾಕಿದ್ರು. ಅಕ್ಕ ಮಾಡಿದ್ರೆ ಎಂಥ ವ್ಯಕ್ತಿತ್ವ ಎಂಥ ಜ್ಞಾನ ಅದ್ಭುತ ಜ್ಞಾನ ಅಕ್ಕ ಹೇಳ್ತೀನಿ ನಾನು ಎಲ್ಲ ತೊಂದರೆ ಹಾಕಿದ್ರು. ಬಲಿಗೆ ಹೇಳ್ತಾ ಇದ್ದೆ ಅಪ್ಪಯ್ಯ ಅಣ್ಣ ಕಳಿಸಿ ಅಂತ ಹೇಳಿ ಬಲಿಗೆ ಹೋಗೋ ಮುಂದೆ ಒಂದು ವಚನ ಹೇಳ್ತಾ ಇದ್ದೆ. ಅಕ್ಕ ಮಾಡಿ ಏನ್ ವಚನ? ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದ ಅಸಂಖ್ಯಾತರ ಕರುಣದೊಳಗೆ ಭಾವ ಎಂಬ ಹಾಲು ಸುಜ್ಞಾನ ಎಂಬ ತುಪ್ಪ ಪರಮಾತ್ಮ ಎಂಬ ಸಕ್ಕರೆ ಇಕ್ಕಿದೆ ಸೈವಪ್ಪ ಗಂಡಂಗೆ ಕೊಟ್ಟಿದೆ ಗಂಡನಾಮನ ಗರ್ಭದಿಂದ ಅಸಂಖ್ಯಾತ ನೆನೆದು ಬಂದ್ರೆ ನಿಮ್ಮ ಮಂಡಕ್ಕೆ ಹೂವ ತಾರಿನಲ್ಲಿದೆ ಹೂವ ತಾರೇನು ಅವಧರಿಸಿ ನಿಮ್ಮೆಲ್ಲ ನಡಿಗಳು ಸಣ್ಣ ಅಂತ ಹೇಳಿ ಬೆಟ್ಟು ಕನ್ನಡ ಹೊರಟು ಅದು 20 ವರ್ಷ ತಳ್ಳಿ ದಿಗಂಬರಿ ಕಟ್ಟು ತಾಕ್ ಕೊಟ್ಬಿಟ್ಟಿದ್ದೆ. ಅಲ್ಲಿ ಹಾಗೆ ಶ್ರೀಶೈಲ ಬೆಟ್ಟಕ್ಕೆ ಬಂದು ಹೂವಕ್ಕೆ ಹೋಗಿದಾಗ ಒಬ್ಬ ಹಿಡುವಾಗ ಬಂದು ಅಮ್ಮಯ್ಯ ಅಂತ ಬಂದು ಅಮ್ಮ ನೀನೆಲ್ಲ ನೋಡಿರ್ತೀರ ಅಕ್ಕ ಮನೆ ಇಲ್ಲ ತಾವು ಅರಮನೆಗಿದ್ದಾಗ ಅರಮನೆಗೆ ನೀನು ಸೇವಕಿ ಆಗಿದ್ದ ಜಯ ಇದಾಗಿ ಬಂದೆ ಅಂತ ಕೇಳಿದ್ರು. ಈಗ ಮಹಾರಾಜ ಯಾಕ ಕೌಶಿಕ್ ಮಹಾರಾಜ್ ಬರ್ತಾನೆ ಲಗ್ನ ಮಾಡ್ಕೊಂಡು ಅಕ್ಕ ಮನೆ ಮಹಾದೇವಿನ ನೀವೆಲ್ಲ ಬಿಟ್ಟು ಮತ್ತೆ ಸೆಪ್ಟೆಂಬರ್ 4 ದಿಗಂಬರಿ ಬಂದ ಅಮ್ಮ ಅಂದ ಅಕ್ಕ ಮದ ಬುದ್ಧಿ ಹೋತಮ್ಗೆ ಅಮ್ಮ ಅಂದ ನೀನು ಭಕ್ತ ಅಪೇಕ್ಷೆ ಮಾಡ್ತಿಲ್ಲ ನೀನು ಭಕ್ತ ಬೆಳೆಯುತ್ತೇನೆ ಮಹಾರಾಜ್ ನಾನೇ ಧನ್ಯ ಅಂತ ಹೇಳಿ ಆಶೀರ್ವಾದ ಮಾಡಿ ಎಲ್ಲ ಮಾಡಿ ಸಂತೋಷ ಪಟ್ಟು ಮತ್ತೆ ಒಂದು ಗಿಡ ಮಾಡಿ ಎಲ್ಲ ಮಾಡ್ಕೊಂಡು ಕೈ ಸಣ್ಣ ಮಂದಿ ಕಾರಣ ನೀನು ದರ್ಶಕ ಬಂತು ಎಲ್ಲ ಕೇಳ್ಕೊಂಡು ಕೈ ಒಳ್ಳೆ ಇಲ್ಲ ಕೈ ಹೇಳ್ತಾ ಇದ್ದೆ ಸ್ವಾಮಿ ಸಣ್ಣ ಮಂದಿ ಕಾರಣ ನೀನು ದರ್ಶಕ ಹೋದ್ರೆ ಈ ಕಬಡ್ಡಿ ಕೊಡೋದು ಹಾಗೆ ಸಾಕು ಅಂತ ಹೇಳಿದಾಗ ಕಡೆಗೆ ಬಂದೇ ಇಲ್ಲ ಡಾಕ್ಟರ್ ಅಂತ ಹೇಳ್ಬಿಟ್ಟ ಕಮ್ಮಿ ಕೊಡೋದು ಅಕ್ಕ ಮಾದೇವಿ ನಡುವೆ ಬಂದು ಎತ್ಕೊಂಡ್ಬಿಟ್ಟ ಯಾರು ಶಿವ ಒಬ್ಬರಿಗೆ ಒಂದು ಜಿದ್ದು ಸಾಕು ಬಾ ಹೋಗಿದ್ರೆ ಸಾಕು ಕೈಲಾಸ್ಬೋದು. ಹಾಗೆ ನಮ್ಮ ಜೀವನದೊಳಗೆ ಒಳ್ಳೇದಕ್ಕೆ ಬೆಲೆ ಇದೆ, ತಪ್ಪು ಸುಳ್ಳು ಮುಂದಕ್ಕೆ ಬೆಲೆ ಇಲ್ಲ. ಅದಕ್ಕೆ ನಮ್ಮ ಜೀವನದಾಗ ಸತ್ಯಕ್ಕೆ ಬೆಲೆ ಧರ್ಮಕ್ಕೆ ಬೆಲೆ ಹೊತ್ತು ಮಕ್ಕಳು ಬೆಲೆ ಇಲ್ಲ. ಅದಕ್ಕೆ ಜೀವನದೊಳಗೆ ಮುಖ್ಯವಾದ ಘಟ್ಟ ಮದುವೆ ಅಂದ್ರೆ ಏನು ಮದುವೆ ಜೇನುತುಪ್ಪ ನಮ್ಮ ಜೇನುತುಪ್ಪ ಹ್ಯಾಂಗ ವಿಷಯ ತಂದು ಜೇನುತುಪ್ಪ ಹ್ಯಾಂಗ ಜೇನುತುಪ್ಪ ಸಿಹಿಯಾಗಿರ್ತಲ್ಲ ನಿಮ್ಮ ಜೀವನ ಪದ್ಧತಿವಾಗಿ ಜೇನುತುಪ್ಪದ ಹಂಗಾಗಿರ್ಬೇಕು, ಅಷ್ಟು ಸಿಹಿಯಾಗಿರ್ಬೇಕು, ಅಷ್ಟು ಚೆನ್ನಾಗಿರ್ಬೇಕು. ಜೀವನದಾಗ ಎಂದೂ ಜಗಳ ಬರುವಾಗ ಗಂಡ ಹೆಂಡತಿಗೆ ನೀವು ಜಗಳ ಆಡಿದ್ರಿ ನೀವು ಮುಟ್ಟಿದ 3 ವರ್ಷ ಆಗುತ್ತೆ, ಚಂದಿದ್ರಿ ಮುಟ್ಟಿದ ಚೆನ್ನಾಗುತ್ತೆ. ಅದಕ್ಕಂತ ದೃಷ್ಟಿಯಿಂದ ಜೀವನದೊಳಗೆ ಮಧುವಾದ ಮೃತಾಯತೆ ಮಧುಕ್ಷರಂತಿ ಸಿಂಧವ ವೇದಗಳು ಹೇಳುವ ಹಾಗೆ ನಮ್ಮ ಜೀವನದೊಳಗೆ ಜೀವನ ಜೇನುತುಪ್ಪದ್ದಾಗಿರ್ಬೇಕು, ಸರಿಯಾಗಿರ್ಬೇಕು, ಜ್ಞಾನೋದಯ ಆಗಬೇಕು, ಸಿಹಿಯಾಗಿರ್ಬೇಕು, ಚೂರಾಗಿರ್ಬೇಕು. ಭಕ್ತಿ ಒಂದು ಪರಿಶುದ್ಧ ಭಕ್ತಿ ಅಂತ ಮೂರ್ತಿ ಚಿನ್ನ ಆಗ್ತದೆ. ಅದಕ್ಕಂತ ದೃಷ್ಟಿಯಿಂದ ಕೊಡದ ಗ್ರಾಮದಾಗ ಪ್ರತಿ ವರ್ಷವೂ ಕೂಡ ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ಬಾ ಸಂತೋಷ ಸಮಾರಂಭ ಹೀಗೆ ಮಾತಾಡ್ಕೊಂಡು ನನಗೆ ಇನ್ನೊಂದು ತಾಸು ಮಾತಾಡ್ತೀನಿ ಮಾಡಿ ಮದುಮಕ್ಕಳು ಮಾಡಿ ಹೋಗಿದ್ದು ಅಂತ ಹೇಳಿ ನಾನು ಹಿಂದೆ ಕೂತಿದ್ದು ಮದುಮಕ್ಕಳು ಒಬ್ಬ ಕೈ ಬರ್ತೀರಮ್ಮ ಬಹುತೇಕ ದಮಾನೆ ಮನುಷ್ಯ ಇರ್ಬೋದು ಅವ್ರು ಬಹುತೇಕ ಹಾಗೈತಿ. ಅವ್ರು ಮುಂಜಾನೆ 9ಕ್ಕೆ ಮದುಮಕ್ಕಳು ಮಾಡ್ಯಾರ, 9ಕ್ಕೆ ಮದುಮಕ್ಕಳು ಮಾಡ್ಯಾರ, ಮಧ್ಯಾಹ್ನ 3 ಗಂಟೆ ಐತಿ. ಅವ ಬೈಕ್ ನಮ್ಗೆ ಕೇಳ್ಕೊಂಡು ಮಾತಾಡ 9ಕ್ಕೆ ಮದುಮಕ್ಕಳು ಆಗ್ಯಾರ ಅವರು, ಮಧ್ಯಾಹ್ನ 3 ಗಂಟೆಗೆ ನಮ್ಮ ಕೈ ಮೈ ಕೊಟ್ಟು ಮಾತಾಡಿ ಮಾಡಿ ಎದ್ದಿರ್ತಾವ ಅದೇ ಮುಗಿಸ್ಬಿಟ್ಟು ಸಾಕಂದ್ರೆ ಅವ್ರು 9ಕ್ಕೆ ಮದುಮಕ್ಕಳು ಮಾಡ್ಯಾರ. ಅವ್ರು 9ಕ್ಕೂ 2ಕ್ಕೂ 3ಕ್ಕೂ 4ಕ್ಕೂ 5ಕ್ಕೆ ಏನೋ ತ್ರಾಸ ಆಗಿತ್ತು ಎಲ್ಲ ಅವರು. ಅದಕ್ಕಂಥದ್ದು ಚಿಂದ ಮದುಮಕ್ಕಳು ಬಾ ತ್ರಾಸ ಇದ್ರಪ್ಪ ಹೆಚ್ಚು ಮಾತಾಡೋದು ಬೇಡ. ಒಳ್ಳೇದಾಗಲಿ, ಶುಭವಾಗಲಿ, ಜೀವನದೊಳಗೆ ನೀವೇನ್ ಬಯಸ್ತೀರಿ ಎಲ್ಲ ಒಳ್ಳೇದಾಗಿದೆ. ಅದಕ್ಕಂತ ದೃಷ್ಟಿಯಿಂದ ಒಳ್ಳೆ ಗ್ರಾಮದಾಗ ಒಳ್ಳೆ ಗ್ರಾಮ ಒಳ್ಳೆ ಕೊಟ್ಟು ಎಲ್ಲ ಊರು ಎಲ್ಲ ಜನ ಸೇರ್ಕೊಂಡಿದ್ದ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕಂತ ದೃಷ್ಟಿಯಿಂದ ಬಹುತ ಯಾವತ್ತು ಯಾತ್ರಾರ್ಥಿಗಳು ಸಮಾನ ಶಾಂತಿ ಪ್ರಸಾದ ನೋಡಿ ಒಳ್ಳೇದಾಗಲಿ. ಯಾಕಂದ್ರೆ ನಮ್ಮ ಊರಾಗೆಲ್ಲ ಹಿರಿಯರು ಎಲ್ಲ ಒಂದೇ ಇವರಾಗ ಯಾರ್ಯಾರು ಇಲ್ಲ. ಅದಕ್ಕಂತ ದೃಷ್ಟಿಯಿಂದ ಎಲ್ಲ ಒಕ್ಕಟ್ಟರು ಕೆಲಸ ಮಾಡ್ತಿದ್ರ ಇದೇ ಪ್ರಕಾರ ಕೊಳದಾಗ ಎಲ್ಲ ಒಕ್ಕಟ್ಟರು ಕೆಲಸ ಮಾಡ್ರಿ. ಯಾಕಂದ್ರೆ ಜೀವನದೊಳಗೆ ನಾ ಸತ್ ಮ್ಯಾಗ 89 ವರ್ಷ ಸತ್ ಮ್ಯಾಗ ನಾ ದೇವ್ರಿಗೆ ಹೇಳ್ಬೇಕಂತ 90 ವರ್ಷ ಮಾಡಿ ನಾನು ಸಮಾಜಕ್ಕೆ ದೇಶಕ್ಕೆ ಊರಿಗೆ ಏನ್ ಮತ್ತೆ ದೇವ್ರಿಗೆ ಹೇಳಕರ್ಬೇಕಂದ ಅಯ್ಯ ಮಾತು ಹಾಗ ಬಂದ ಚೌದ. ಅದಕ್ಕೆ ಒಳ್ಳೆ ಕೆಲಸ ಮಾಡಿ ಜೀವನದಾಗ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಪರಮಾತ್ಮ ಹೊಂದಿತಾನೆ. ಅದಕ್ಕಂತ ದೃಷ್ಟಿಯಿಂದ ಪೂರ್ಣ ಸಮಸ್ಯೆ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೊಂದಿದ್ದಾರೆ. ಒಳ್ಳೆದಾಗಿ ಹೊದಾಗಿ ಸದ್ಬುದ್ಧಿ ಸದ್ವಿಚಾರ ಬರಲಿ. ದಂಪತಿಗಳು ಬಹಳ ಬಂಗಾರವಾಗಿದೆ. ಯಾಕಂದ್ರೆ ದಂಪತಿಗಳು ಯಾವಾಗಲೂ ದಂಪತಿ ಜಂಪತಿ ಜಾಯಾಪತಿ
ನೀವೆಲ್ಲ ಒಕ್ಕಟ್ಟಿರೋದು ಹೋದ್ರೆ ಒಳ್ಳೇದಾಗ್ತದೆ. ಶುಭಾಗಲಿ. ಈ ಸದ್ಯ ಪ್ರಸಾದ್ ತಯಾರಿ ಐತ್ರಪ್ಪ, ಒಳ್ಳೇದಾಗಲಿ. ಶರಣಪ್ಪ ತನ್ನ ಜೀವಿತಕ್ಕೆ ಆದಾಗ ಏನೊಂದು ಮಾಡಿದ, ಅನೇಕ ಪವಾಡಗಳ ಮೇಲೆ ಶರಣಪ್ಪ ರೇಟ್ ಮಾದಮ್ಮ ಹೇಗಿದ್ದು, ಶರಣಪ್ಪ ಹೇಗಿದ್ದ, ಬಸವಣ್ಣ ಹೇಗಿದ್ದ, ಬಸವಣ್ಣ ಸಂಸಾರ ಹೇಗಿತ್ತು, ನೀಲಮ್ಮ ಹೇಗಿದ್ದು, ಅವ್ರದ್ದೇನ ಜೀವನ ಹೇಗೈತಿ, ನಿಮ್ ಸಂಸಾರ ಹೇಗೈತಿ, ಅವ್ರ ಸಂಸಾರ ಹೇಗೈತಿ, ಅದಕ್ಕೆ ನಾವು ನೋಡ್ಕೊಂಡು ಹೋದ ಮಾತ್ರ. ಬಸವಣ್ಣ ಹೇಗಿದ್ದ, ಬಸವಣ್ಣ ಹೋದ ಕಾಶ್ಮೀರಕ್ಕ, ನೀಲಮ್ಮ ಅವ್ನು ಡಬ್ಬೆ ಪ್ರಸಾದ ಕಟ್ಟಿದ್ದು, ಅದು 6,000 ಜನ್ಮ ಕರ್ಕೊಂಬದಕ್ಕೆ ಹೋದ. ನೀಲಮ್ಮ ಹೆಣ್ಮಕ್ಳು ಪ್ರಸಾದ ಅಡಿಗೆ ಮಾಡೋ ಮುಂದೆ ಶಿವ ಬಸವ ಪ್ರಸಾದ ಮಾಡಿದ್ರಿ, ಅದ್ರ ಡಿವೋರ್ಸ್ ಬರ್ತದ. ನೀವು ಬೇಕಂತ ಮಾಡಿದ್ರಿ, ಅದು ಕೆಟ್ಟ ಬುದ್ಧಿ ಬರ್ತದೆ, ಉಂಡವ್ರಿಗೆ ಕೆಟ್ಟ ಬುದ್ಧಿ ಬರ್ತದೆ. ಮುಂದೆ ನೀಲಮ್ಮ ಒಂದು ಡಬ್ಬೆ ಪ್ರಸಾದ ಕಟ್ಟಿದ್ದು ಮಾಡಿ ಕಾಶ್ಮೀರಕ್ಕೆ ಹೋಗ್ಬಂದ, ಇಲ್ಲಿಂದ ಹೋಗಿ ನೋಡಿದಂಗೆ ಡಬ್ಬಿ ತೆಗೆದ ಎಲ್ಲಾ ಪ್ರಸಾದ ಮಾಡಿದ್ರು. ಇನ್ನೂ ಹೋಗಿ ಬರ್ತಿತ್ತು. ಯಾಕೆ ಅಜ್ಜಿ ಕೈ ಹಾಕಿತ್ತು, ಅದಕ್ಕೆ ಹೆಣ್ಣವ್ರ ಕೈಯಾಗ ಅಮೃತ ರಸ ಆಗ್ತದ. ನೀವು ಭಕ್ತಿಯಿಂದ ಅಡಿಗೆ ಮಾಡಿದ್ರೆ ಉಂಡವ್ರು ಸತ್ಯ ಬರ್ತದೆ. ಅದು ಇಲ್ಲಿಂದ ಅಲ್ಲಿ ಹೋಗ್ತಕ್ಕ ಹೇಗಿತ್ತದು, ಡಬ್ಬಿ ತೆಗೆದು ಹೋಗಿ ಬರ್ತಿತ್ತು. ಅಜ್ಜಿ ಕೈ ಹಾಕಿತ್ತು. ಹಾಗೆ ಹೆಣ್ಮಕ್ಳು ಅಡಿಗೆ ಮಾಡ್ತಕ್ಕಂಥವ್ರು ಒಳ್ಳೆ ಬುದ್ಧಿ ಮಾಡಿದ್ರೆ ನಿಮ್ದು ಹಾಗೆ ಆಗ್ತದೆ. ಒಳ್ಳೇದಾಗಿ ಸದ್ಯ ಸಣ್ಣಪ್ಪ ಕೊಡ್ಲಿ. ಸಣ್ಣಪ್ಪ ನಿಮ್ದು ಹೇಗಿತ್ತು, ಅವ್ರು ಹೆಂಗೆ ಮಾಡಿದ್ರು, ಎಂತ ನೀವು ಸದ್ಯ ಮಾಡ್ಕೊಂಡು ಮಾಡ್ತೀವಿ. ಹುಟ್ಟಿ ಚೆನ್ನ ಶರಣಪ್ಪ ಅಸಾಮಾನ್ಯ ವ್ಯಕ್ತಿಯಾಗಿ ಬಂದ, ಸಾಮಾನ್ಯರು ಹುಟ್ಟಿದ ಅಸಾಮಾನ್ಯ ವ್ಯಕ್ತಿ ಬಂದ ಶರಣಪ್ಪ. ಅದಕ್ಕೆ ಮಹಾ ಪ್ರಮಾಣ ಕೊಟ್ಟಿದಾಗ ನಾವು ನಮ್ಮ ಜೀವನದೊಳಗೆ ಲಿಂಗ ಕಟ್ರಿ, ಲಿಂಗ ಪೂಜೆ ಮಾಡ್ರಿ. ದಿವಸ ಲಿಂಗ ಪೂಜೆ ಮಾಡಿದ್ರ ಲಿಂಗ ಸದ್ಬುದ್ಧಿ ಕೊಡ್ತಾನೆ. ಏನ್ ಮುಚ್ಚಿ ಚಿನ್ನಾಗುತ್ತೆ. ಬ್ರಾಹ್ಮಣ ಸಂಧ್ಯಾವಂದನೆ ಮಾಡ್ರಿ, ಮುಸಲ್ಮಾನ್ ನಮಾಜ್ ಮಾಡ್ರಿ. ನಿಮ್ಮ ಸಮಾಜ ಹೆಂಗಾಗುತ್ತೆ ಮಾಡ್ಕೊತೀವಿ, ಎಲ್ಲರೂ ಒಳ್ಳೇದಾಗ್ತದೆ. ಅದಕ್ಕೆ ಅಂತ ದೃಷ್ಟಿಯಿಂದ ಸಮಯ ಬಹಳ ಇದೆ. ಎಲ್ಲರೂ ಒಳ್ಳೇದಾಗಲಿ. ನೂತನ ದಂಪತಿಗಳು ಬಂಗಾರವಾದಿ ಮುಟ್ಟಿ ಚಿನ್ನ ಆಗಲಿ. ಹೊಡೆದಾಗ ಈ ಕಾರ್ಯಕ್ರಮ ನಡೆದ ಮತ್ತೊಮ್ಮೆ ಶುಭನ ಹಾರೈಸಿ ಮಾತು.